ಈಗ ತಂದೆಯವರ ಆರೋಗ್ಯ ಹೇಗಿದೆ? ತುಂಬ ಜನರಿಗೆ ಅಡ್ಮಿಟ್ ಆಗಿದ ಕೂಡಲೇ ಗಾಬರಿ ಆಗಿಬಿಡ್ತಾರೆ ಅಭಿಮಾನಿಗಳು. ಇಲ್ಲ, ಈಗ ಆಗಲೇ ಅದಕ್ಕೆ ಸ್ವಲ್ಪ ಭಾಳಷ್ಟು ಜನ ಆತಂಕದಿಂದ ಮತ್ತು ಭಾಳಷ್ಟು ಏನು ಇದರಿಂದ ಫೋನ್ ಮಾಡ್ತಾಯಿದ್ರು ಏನಾಗಿದೆ ಅಂತ. ಅದಕ್ಕೆ ನಾನೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದೇನೆ ಆಗಲೇ. ಖರ್ಗೆ ಸಾಹೇಬರಿಗೆ ಈ ಸ್ಟೇಬಲ್, ಯಾವುದೇ ರೀತಿಯಾದಂಥ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಅವರಿಗೆ ಪೇಸ್ ಮೇಕರ್ ಹಾಕಬೇಕು ಅಂತ ಹೇಳಿದ್ದಾರೆ, ಬಿಕಾಸ್ ಆಫ್ ಏಜ್ ರಿಲೇಟೆಡ್ ಇಶ್ಯೂಸ್ ಮತ್ತು ಬ್ರೆತ್ಲೆಸ್ನೆಸ್ ಇರೋದ್ರಿಂದ. ಸೊ ಜಸ್ಟ್ ಹಾರ್ಟ್ ರೇಟ್ ಸ್ಟೆಬಿಲೈಸೇಷನ್ಗೋಸ್ಕರ ಅದು ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಈಗಾಗಲೇ ಪ್ರೊಸೀಜರ್ ಮುಗಿದಿದೆ, ಸರ್ಜರಿ ಹೀಗೆ ಒಂದು 10-15 ನಿಮಿಷದ ಮಧ್ಯೆ ಮುಗಿದಿದೆ. ಎವ್ರಿಥಿಂಗ್ ಈಸ್ ಓಕೆ, ಎವ್ರಿಥಿಂಗ್ ಈಸ್ ಸ್ಟೇಬಲ್. ಯಾರೂ ಆತಂಕ ಪಡೋದು ಬೇಕಾಗಿಲ್ಲ. ಅವರ ಜನರ ಆಶೀರ್ವಾದ ಮತ್ತು ಜನರ ಹಾರೈಕೆಗಳು ಸದಾ ಅವ್ರ ಮೇಲೆ ಇರೋದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅವರಿಗೆ. ಹೆಚ್ಚು ಓಡಾಟ ಇದು ಎಲ್ಲ ಕಾರಣಕ್ಕೆ ಇಲ್ಲ, ಸಹಜವಾಗಿ ಈಸ್ ಅರೌಂಡ್ 83-84 ಈಗ. ಸೊ ಮತ್ತು ಒಂದಿನ ಡೆಲ್ಲಿ ಇದ್ದರೆ ಅದೇ ದಿನ ಬಿಹಾರು, ಗುಜರಾತು, ಕರ್ನಾಟಕ. ಸೊ ಹೀಗೆ ಸ್ವಲ್ಪ ಓಡಾಟ ಅವರಿಗೆ ಹೆಚ್ಚಾಗಿದೆ, ಇಲ್ಲ ಅಂತಿಲ್ಲ. ಬಟ್ ಅವ್ರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮತ್ತು ಇಂಥ ಪ್ರಸ್ತುತ ವಾತಾವರಣದಲ್ಲಿ ಈ ಜವಾಬ್ದಾರಿಯನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟನೇ ಇಲ್ಲ ಅಂತ ಯಾರಿಗಾದರೂ ಕಷ್ಟ ಆಗ್ತಾಯಿದೆ. ಜನರ ಆಶೀರ್ವಾದದಿಂದ ಮತ್ತು ನಮ್ಮ ಎಲ್ಲ ಹಿತೈಷಿಗಳ ಒಂದು ಆಶೀರ್ವಾದದಿಂದ ಇಲ್ಲಿವರೆಗೂ ಸಾಹೇಬರು ಗಟ್ಟಿಮುಟ್ಟಾಗೇ ಇದ್ದಾರೆ. ಸಹಜವಾಗಿ ಇದೆ, ಸರ್ಜರಿ ಆದಮೇಲೆ ರೆಸ್ಟ್ ಹೇಳ್ತಾರೆ. ಸೊ ನನ್ನ ಮನವಿ ತಮ್ಮ ಮುಖಾಂತರ ಏನಿದೆ ಅಂದರೆ, ಇನ್ನೂ ಒಂದು 2-3 ದಿನ ಖರ್ಗೆ ಸಾಹೇಬರಿಗೆ ಸ್ವಲ್ಪ ವಿರಾಮ ಬೇಕಾಗ್ತದೆ. ಸೊ ಯಾರೂ ಆತಂಕ ಪಡಬೇಕಾಗಿಲ್ಲ. ಒಂದು 2-3 ದಿನ ಆದಮೇಲೆ ಬಂದು ಭೇಟಿ ಆಗ್ಬೋದು. ಇನ್ನೊಂದು ಕಲ್ಕೆ ಸಮೀಕ್ಷೆ ಆಯಿತು ಸರ್, ಪರಿಹಾರ ಹೇಗೆ ಸರ್? ಸ್ಟೇಟ್ ಪರಿಹಾರ ಒಂದು ಮತ್ತು ಸೆಂಟ್ರಲ್. ಈಗ ನೋಡಿ, ಒಂದು ಕಡೆ ರಾಜ್ಯ ಸರ್ಕಾರ ಏನು ಮಾಡಬೇಕು ಮಾಡ್ತಾಯಿದೆ. SDRF ನಾಮ್ಸ್ ಪ್ರಕಾರ ಏನು ಕೊಡಬೇಕು ಅದು ಕೊಡ್ತಾಯಿದೆ. ಮತ್ತು ಅದು ಮೀರಿ ಪ್ರತಿ ಹೆಕ್ಟರಿಗೆ 8,500 ರೂಪಾಯಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಈಗ ಅದ್ರ ಹೊರತುಪಡಿಸಿ, ಯಾಕಂದರೆ ಇದು ಒಂದು ಏನು 50-60 ವರ್ಷದಲ್ಲಿ ಬರಲಾರ್ದಂಥ ನೀರು ಸೀನಾ ನದಿಗೆ ಬಂದಿದೆ ಇಲ್ಲಿ ಮಹಾರಾಷ್ಟ್ರದಲ್ಲಿ, ಅದ್ರ ಜೊತೆಗೆ ಮಳೆ. ಸೊ ಹಾಗಾಗಿ ಮುಳುಗಡೆ ಆಗುವಂಥ ಪ್ರದೇಶ ಬಿಟ್ಟು ಕೂಡ ಸಾಕಷ್ಟು ಹಳ್ಳಿಗಳಿಗೆ ಈ ನೀರು ನುಗ್ಗಿದೆ, ಮನೆಗಳಿಗೆ ನೀರು ನುಗ್ಗಿದೆ, ಆಸ್ತಿ ನಷ್ಟ ಆಗಿದೆ. ಮತ್ತು ವಿಶೇಷವಾಗಿ ರೈತರ ಬೆಳೆ ಹಾನಿ ಕೂಡ ವ್ಯಾಪಕವಾಗಿ ಆಗಿದೆ. ವಿಸ್ತರಣೆ ಭಾಳ ಇದೆ. ಈಗ ಬರೀ ಮೇಲ್ನೋಟಕ್ಕೆ ನೋಡಬೇಕು ಅಂದರೆ ಸುಮಾರು 10 ಲಕ್ಷ ಹೆಕ್ಟೇರ್ ಆಗಿದೆ. ಅದು ಬಹುಶಃ ಜಂಟಿ ಸಮೀಕ್ಷೆ, ಗ್ರೌಂಡ್ ಟ್ರೂತಿಂಗು ಅವೆಲ್ಲ ಮಾಡಿದಾಗ 12 ಲಕ್ಷ ತನಕ ಹೋಗ್ಬೋದು. ಸೊ ಅದರಿಂದ ನಮ್ಮ ಸರ್ಕಾರದಿಂದ ಏನೇನು ಸಾಧ್ಯ ಆಗಿದೆ ಅದೆಲ್ಲನೂ ಕೂಡ ನಾವು ಶಕ್ತಿ ಮೀರಿ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ್ದು ಕೆಲವು ಜವಾಬ್ದಾರಿ ಇರುತ್ತೆ. ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ನಾವೇನು ಪುಕ್ಸಟ್ಟೆ ಏನೋ ಕೇಳ್ತಾ ಇಲ್ಲ, ಅಥವಾ ಅವ್ರು ನಮ್ಮ ಮೇಲೇನೋ ಉಪಕಾರ ಮಾಡ್ತಾ ಇಲ್ಲ. ಈ SDRF ಕೂಡ ಏನಿದೆ, ನಮ್ಮ ಫೈನಾನ್ಸ್ ಕಮಿಷನ್ ಡೆವಲ್ಯೂಷನ್ನಲ್ಲಿ ನಮಗೆ ಬರುವಂಥ ದುಡ್ಡು ಅದು ಹೊರತುಪಡಿಸಿ ನಾವೇನು ಹೆಚ್ಚು ಅನುದಾನ ಕೇಳ್ತಾ ಇದ್ದೀವಿ, ನಮ್ಮ ತೆರಿಗೆಗೆ ಅನುಗುಣವಾಗಿ ಅದನ್ನು ನೀಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಆಮೇಲೆ ಇಟ್ ಈಸ್ ಆಲ್ಸೋ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ. ಕರ್ನಾಟಕ ಅಂತ ಒಂದು ಪ್ರಗತಿಪರವಾದಂಥ ರಾಜ್ಯ, ಇಷ್ಟೊಂದು ತೆರಿಗೆ ಕೊಡ್ತಾ ಇದೆ, ಇಷ್ಟೊಂದು ಸರ್ವಿಸ್ ಟ್ಯಾಕ್ಸ್ ಕೊಡ್ತಾ ಇದೆ, GST ಕೊಡ್ತಾ ಇದೆ, ಇನ್ಕಮ್ ಟ್ಯಾಕ್ಸಲ್ಲಿ ಕೊಡ್ತಾ ಇದೆ, ಎಕಾನಮಿಯನ್ನು ಏನು ಸುಮಾರು 10% ಎಕಾನಮಿನಲ್ಲಿ ಪಾಲ್ಗಾರರಿದ್ದಾರೆ. ಸೊ ನಮ್ಮಂಥ ಸ್ಟೇಟ್ಗಳಿಗೆ ಹೆಚ್ಚು ಕೊಟ್ಟರೆ ಇನ್ನು ರಾಷ್ಟ್ರಕ್ಕೆ ಒಳ್ಳೆಯದಾಗುತ್ತಲ್ಲ. ಆಮೇಲೆ BJPಯವರು ನೀವು ನಿಮ್ಮ ಕೆಲಸ ಮಾಡಿ ಆಮೇಲೆ ಕೇಂದ್ರ ಹತ್ರ ಹೋಗಿ ಅಂತ ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಈಗ ಅವ್ರ ಕೆಲಸ ಮಾಡೋ ಜವಾಬ್ದಾರಿ ಇದೆ. ಸೊ ನಮಗೆ ಉಪದೇಶ ಮಾಡೋದು ಬಿಟ್ಟು BJPಯವರು ಕೇಂದ್ರ ಸರ್ಕಾರದಾಗೆ ಸ್ವಲ್ಪ ಸ್ಪಂದಿಸಲಿಕ್ಕೆ ಹೇಳಬೇಕಾಗ್ತದೆ. ನಾನು ಹೇಳ್ದಂಗೆ ಅವರು ನಮ್ಮ ಮೇಲೇನು ಉಪಕಾರ ಮಾಡ್ತಾ ಇಲ್ಲ, ಅವರು ನಮ್ಮ ಕನ್ನಡಿಗರ ಬೆವರ ಬೆಲೆಯನ್ನು ಕಟ್ಟುವ ಸಮಯ ಬಂದಿದೆ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.